ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಚಂದನ ಕಾಫಿ ಕುಡಿತಾ ಅಡುಗೆ ಮನೆಯಲ್ಲಿ ನಿಂತಿರ್ತಾಳೆ. ಈ ಕಡೆಯಿಂದ ಹರಿ ಮತ್ತು ಕಂಠಿ ಜಗಳ ಆಡ್ತಾ ಇರೋದು ಕೇಳಿಸುತ್ತೆ. ಅಯ್ಯೋ, ಈಗ ತಾನೇ ಚೆನ್ನಾಗಿದ್ರಲ್ಲ, ಏನಾಯಿತು ಮತ್ತೆ ಅಂತ ಅಂದ್ಬಿಟ್ಟು ಬಂದು ನೋಡಿದ್ರೆ ಇಬ್ಬರೂ ನಿನ್ನ ತಲೆ ತೆಗಿತೀನಿ ಅಂತ ಜೋರಾಗಿ ಜಗಳ ಆಡ್ತಾ ಇರ್ತಾರೆ. ಆಗ ಸ್ವಲ್ಪ ಸುಮ್ಮನೆ ಇರಿ ಅಂತ ಮುತ್ತು ನಿಲ್ಸೋಕೆ ಹೋಗ್ತಾರೆ. ಆದರೆ ಅವರಿಬ್ಬರು ಜಗಳನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಆಗ ಚಂದನ ಜೋರಾಗಿ ಕಿರ್ಚ್ಕೊತಾಳೆ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ. ಆಗ ಸುಮ್ಮನೆ ಆಗ್ತಾರೆ. ಏನಾಯ್ತು ನಿಮ್ಮಿಬ್ರಿಗೂ, ಈಗ ತಾನೇ ಚೆನ್ನಾಗಿದ್ರಲ್ಲ ಅಂತ ಕೇಳಿದ್ದಕ್ಕೆ ಮತ್ತೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ ಬಂದ. ಸರಿ ಆಯಿತು, ಕ್ರಿಯೇಟ್ ಮಾಡು ಅಂತ ಅಂದರೆ ಈಗ ನೋಡಿದ್ರೆ ಕ್ವಾಟ್ಲೆ ಕಂಠಿ ಅಂತ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೆ ಅದೇ ಇವಾಗಿನ ಟ್ರೆಂಡು ಅಂತ ಹೇಳ್ತಾನೆ ಹರಿ. ಅದಕ್ಕೆ ಹಾಗಾದರೆ 420 ಹರಿ ಅಂತ ನಿಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳ್ದಾಗ, ನಿಮ್ಮಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ, ಮಹಿ ನೋಡಿ ಕಲ್ತ್ಕೊಳ್ಳಿ ನೀವಿಬ್ರು. ಅವನು ನಿಮಗಿನ್ನ ಚಿಕ್ಕವನು, ಆದರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅವ್ನು ಹೇಗೆ ಬಿಹೇವ್ ಮಾಡ್ತಾನೆ ಅದನ್ನು ಸ್ವಲ್ಪ ನೋಡಿ ಕಲ್ತ್ಕೊಳ್ಳಿ ನೀವು. ನಿಮಗೆ ಯಾವತ್ತು ಬುದ್ಧಿ ಬರುತ್ತೋ ಏನೋ ಅಂತ ಹೇಳಿದಕ್ಕೆ, ಅಯ್ಯೋ ನಮ್ಮ ಕಾಲದಲ್ಲಂತೂ ಈ ಥರ ಇರಲಿಲ್ಲ, ಅಣ್ಣ ತಮ್ಮ ಅಂದರೆ ಯಾವ ಥರ ಇರ್ತಾಯಿದ್ರು, ನಿನ್ನ ಮಾತಿಗೂ ಬೆಲೆ ಕೊಡಲ್ಲ, ಯಾರ ಮಾತಿಗೂ ಬೆಲೆ ಕೊಡೋದಿಲ್ಲ ಇವರು, ಅಣ್ಣ ತಮ್ಮದಿರ ಇವರು ಛೇ ಅಂತ ಆ ಕಡೆಯಿಂದ ನಟರಾಜ್ ಅವರು ಹೇಳ್ತಾರೆ. ಹೌದೌದು, ನಿಮ್ಮ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು, ಏಕೆ ಅಣ್ಣನ ತಲೆ ಹೊಡೆದಿದ್ದನ್ನು ನಾವು ಯಾರು ನೋಡಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಕ್ಕೆ, ನಿಮಗೆ ಬುದ್ಧಿ ಹೇಳಕ್ಕೆ ಬರ್ತೀನಲ್ಲ, ನನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹರಿ ಆಯಿತು ಹಾಗಾದರೆ ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳ್ದಾಗ ಮುತ್ತು ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಅಂದ್ಬಿಟ್ಟು ಸಾರಿ ಕೇಳ್ರು ಅಂತ ಹೇಳಿದ್ದಕ್ಕೆ, ಅಣ್ಣ ದಯವಿಟ್ಟು ಬೇಡಿ, ಅಣ್ಣ ದಯವಿಟ್ಟು ಬೇಡಿ, ಮತ್ತೆ ನೀನು ಕೇಳು ಅಂತ ಅದಕ್ಕೂ ಜಗಳ ಆಡ್ತಾರೆ ಅಂತ ಚಂದನ ಹೇಳ್ತಾಳೆ. ನಿಮಗೆ ಯಾವತ್ತು ಬುದ್ಧಿ ಬರುತ್ತೋ ಏನೋ ಛೇ ಅಂತ ಅಂದ್ಬಿಟ್ಟು ಮುತ್ತು ಅಲ್ಲಿಂದ ಹೊರಟೋಗ್ತಾರೆ. ಅಕ್ಕ ಮಹಿ, ಅಲ್ಲ ನಿಮ್ಮಿಬ್ರಿಗೂ ನಾವು ಹೇಳ್ಕೊಡ್ಬೇಕಾ ಬುದ್ಧಿನ, ಇಬ್ಬರು ಯಾಕೆ ಕಿತ್ತಾಡ್ತೀರಾ, ನಿಮ್ಗೆ ಯಾವತ್ತೂ ಬುದ್ಧಿ ಬರೋದಿಲ್ಲ ಛೇ ಅಂತ ಹೇಳಿದಾಗ, ಹೌದು ಮಹಿ, ಇವ್ರಿಗೆ ಯಾವತ್ತೂ ಬುದ್ಧಿನೇ ಬರೋದಿಲ್ಲ. ಚಂದನ ಹೇಳಿದ್ದಕ್ಕೆ ಹರಿ, ಅಲ್ಲ ಇವನಿಗೆ ಮ್ಯಾಟ್ರಿಮೋನಿನಲ್ಲಿ ಹುಡುಗಿ ಹುಡುಕುವಂತಹ ಕಷ್ಟ ಬರೋದು ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಡೋಣ ಅಂತ ಹೋದೆ, ಅದು ನಾನು ಮಾಡಿದ ತಪ್ಪ ಅಂತ ಹೇಳಿದಾಗ, ಸ್ವಲ್ಪ ನೀವಿಬ್ಬರು ಸುಮ್ಮನೆ ಇರ್ತೀರಾ ಅಂತ ಅಂದ್ಬಿಟ್ಟು ಚಂದನ ಕೈ ಮುದ್ದು ಕೇಳ್ತಾಳೆ. ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಕಾಫಿನ ತಗೊಂಡು ಬರ್ತಾರೆ. ಜಗಳ ಆಡಿ ಸುಸ್ತಾಗಿರ್ತೀರಾ, ತಗೊಳ್ಳಿ ಕಾಫಿನಾದರೂ ಕುಡೀರಿ ಅಂತ ಅಂದ್ಬಿಟ್ಟು ಕಾಫಿನ ಕೊಡ್ತಾರೆ ಹರಿಗೆ ಮತ್ತು ಕಂಠಿಗೆ. ಅವರಿಬ್ರು ಕಾಫಿನ ತೊಗೊತಾರೆ. ಸರಿ ಅಪ್ಪನಿಗೆ ಕಾಫಿ ಕೊಡೋಣ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇರ್ತಾರೆ. ಅಣ್ಣ ನಾನೇ ಅವ್ರಿಗೆ ಕೊಡ್ತೀನಿ, ಕೊಡಿ ಅಣ್ಣ ಕಾಫಿನ ಅಂತ ಹೇಳಿದ್ದಕ್ಕೆ, ಬೇಡಮ್ಮ ನಾನು ಕೊಡ್ತೀನಿ ಅಂತ ಹೇಳಿದಾಗ, ಇಲ್ಲ ಅಣ್ಣ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾನೇ ಹೋಗಿ ಕಾಫಿ ಕೊಡ್ತೀನಿ ಅಂತ ಹೇಳಿದಾಗ, ಏನೋ ಬಿಸಿ ಬಿಸಿ ಕಾಫಿ ಕೊಟ್ಟು ಅವ್ರನ್ನ ತಣ್ಣಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇನ್ನು ಬಿಸಿ ಬಿಸಿ ಕಾಫಿ ಕುಡಿದು BP ರೈಸ್ ಆಗಿ ಕಾಟ್ಲೆ ಕೊಡ್ತಾರೆ, ಸುಮ್ಮನೆ ರೀ ಅಂತ ಹೇಳಿದ್ರು ಚಂದನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೋಗ್ತಾಳೆ, ನೋಡೋಣ ನಾನು ಹೇಳ್ತಾನೆ ಇದ್ದೀನಿ ಸುಮ್ಮನೆ ಹೋಗ್ತಾನೆ ಇದ್ದಾರೆ ಅಂತ ಹರಿ ಮುತ್ತು ಹತ್ರ ಹೇಳ್ತಾನೆ. ಅದಕ್ಕೆ ನಿನ್ನ ಮಾತನ್ನ ಯಾಕೋ ಅವಳು ಕೇಳ್ತಾಳೆ, ಯಾಕೆ ಕೇಳಬೇಕು, ಒಂದು ಮಾತಾದರೂ ನೆಟ್ಟಿಗೆ ಹೇಳ್ತೀಯೇನೋ ನೀನು ಅಂತ ಹೇಳಿದ್ದಕ್ಕೆ, ಏನಣ್ಣ ಹೀಗಂತೀಯ ಅಂತ ಹೇಳಿದಾಗ ಕಂಠಿ ನಗ್ತಾ ಇರ್ತಾನೆ. ಅದಕ್ಕೆ ನಿನಗೂ ಸೇರ್ಸೇನೆ ಹೇಳ್ತಾ ಇರೋದು, ನಿಮ್ಮ ಅವತಾರಗಳನ್ನ ನೋಡ್ಕೊಂಡಿದ್ದೀರಾ, ನಿಮ್ಮ ಅವತಾರಗಳನ್ನ ನೋಡುತ್ತಂದರೆ ಯಾರು ತಾನೇ ನಿಮ್ಮ ಮಾತನ್ನ ಕೇಳ್ತಾರೆ ಅಂತ ಮುತ್ತು ಬುದ್ಧಿನ ಹೇಳ್ತಾರೆ. ಅಷ್ಟರೊಳಗಡೆ ಚಂದನ ನಟರಾಜ್ ಅವ್ರಿಗೆ ಕಾಫಿನ ತಂದುಕೊಟ್ಟು ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಹಾಂ ಅಂತ ಅಂದ್ಬಿಟ್ಟು ನಟರಾಜ್ ಅವರು ಕಾಫಿ ತೊಗೊಂಡು ಕುಡಿತಾ ಇರ್ತಾರೆ. ಸಾರಿ ಅಂಕಲ್, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ನಟರಾಜ್ ಅವರು ಸುಮ್ಮನೆ ಇರ್ತಾರೆ. ಅದು ಇಬ್ಬರು ಒಂದೇ ಕುಟುಂಬದವರಲ್ವಾ ಅಂತ ಹೇಳಿದಾಗ, ಅಂದರೆ ಇಬ್ಬರು ಒಂದೇ ಕುಟುಂಬದವರಲ್ವಾ, ಸಂಬಂಧ ಬೆಳೆಸೋದಕ್ಕೆ ಅಂತ ಹೋದರೆ ಎಲ್ಲವುದು ಚೆನ್ನಾಗಾಗುತ್ತೆ, ಮರೆತು ಎಲ್ಲ ಮತ್ತೆ ಮೊದಲಿನ ಥರ ಆಗ್ತಾರೆ ಅಂತ ಅಂದ್ಬಿಟ್ಟು ಹೋದೆ, ಸಾರಿ ಅಂಕಲ್, ಆದರೆ ಈ ಥರ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿದಾಗ, ಹಾವಿಗೆ ಹಾಲೆರೆದಂದರೆ ಅದು ಅದ್ರ ಬುದ್ಧಿನ ಬಿಡುತ್ತೇನಮ್ಮ, ಅದೇ ರೀತಿ ಅವರು ಹೋಗಲಿ ಬಿಡು, ನಾನು ನನ್ನ ಸೊಸೆಗೆ ಕೋಪ ಮರ್ಯಾದೆ ಹೋಗಬಾರ್ದು ಅಂತ ಸ್ವಲ್ಪ ಆ್ಯಂಗ್ರಿ ಆಗಿಬಿಟ್ಟೆ, ಇಟ್ಸ್ ಓಕೆ ಬಿಡು ಆಯಿತು ಅಂತ ಹೇಳಿದಾಗ, ಸಾರಿ ಅಂಕಲ್, ಇದೆಲ್ಲ ನಂಗೆ ಗೊತ್ತಿರಲಿಲ್ಲ, ಇವಾಗ ನೀವು ಹೇಳಿದ ಮೇಲೇ ಗೊತ್ತಾಗಿದ್ದು ನಾನು ಮಾಡಿದ ತಪ್ಪು ಅಂತ, ನಿಮ್ಮ ಮಾತು ಮೀರಿ ಹೋಗಬಾರ್ದಿತ್ತು ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಇಟ್ಸ್ ಓಕೆ ಬಿಡು, ನಾನೇ ಸ್ವಲ್ಪ ಜಾಸ್ತಿ ಆ್ಯಂಗ್ರಿ ಆದೆ, ನನ್ನ ಸೊಸೆಗೆ ಅವಮಾನ ಆಗಬಾರ್ದು ಅಂತ ಹೇಳಿದಾಗ, ಸರಿ ಅಂಕಲ್ ಅಂತ ಖುಷಿ ಆಗ್ತಾಳೆ. ಇಲ್ಲಿ ನಿಂತಿದ್ದವರು ಖುಷಿ ಆಗ್ತಾ ಇರ್ತಾರೆ. ಸರಿ ಆಯಿತು ಒಡೆ ತೊಗೊಳಮ್ಮ ತಿನ್ನು, ಆದರೆ ಅವ್ರಿಗೆ ಮಾತ್ರ ಕೊಡಬೇಡ, ನೀನು ಒಬ್ಬಳೇ ತಿನ್ನು, ಯಾಕೆಂದರೆ ಅದಕ್ಕೂ ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಸಾಯ್ತವೆ ಅಂತ ಹೇಳ್ತಾರೆ. ಸರಿ ಅಂಕಲ್ ಅಂತ ಒಡೆ ತೊಗೊಂಡು ಎಲ್ಲರೂ ಇರೋ ಜಾಗಕ್ಕೆ ಬಂದು ನಿಂತ್ಕೊತಾಳೆ. ಮಹಿ ಒಡೆನ ಅಂತ ಮಹಿ ಕೊಡೋಕೆ ಹೋದರೆ ಮಹಿ ಮಾತ್ರ, ಅಯ್ಯೋ ಆವಯ ಅಂದಿರೋ ನನಗೆ ಬೇಡಪ್ಪ ಅಂತ ಹೇಳಿದಕ್ಕೆ, ತಗೊಳ್ಳೋ ಸಾಕು ಬಿಲ್ಡಪ್ ಬೇಡ ಅಂತ ಹೇಳಿದಾಗ, ನೀವು ಕೊಡ್ತಾ ಇದ್ದೀರಾ ಅಂತ ತೊಗೊಳ್ತೀನಿ ಅದಕ್ಕೆ ಅಂತ ಅಂದ್ಬಿಟ್ಟು ಮಹಿ ಒಡೆನ ತೊಗೊತಾನೆ. ಆಗ ಮುತ್ತು, ಅಲ್ಲ ಏನೋ ವಿಷಯ ಹೇಳಬೇಕು ಅಂದಲ್ಲಮ್ಮ ಅಂತ ಹೇಳಿದ್ದಕ್ಕೆ
ಹೇಳಿದ್ದಕ್ಕೆ ಅಯ್ಯೋ ನೋಡಿ ಅಣ್ಣ ಮರ್ತೇ ಹೋಯ್ತು ನಿಮ್ಮ ತಮ್ಮಂದಿರ ಜಗಳದಲ್ಲಿ ನಾನು ಹೇಳಬೇಕಾಗಿರೋ ವಿಷಯನೇ ಮರ್ತೋಯ್ತು. ಅದು ಮ್ಯಾಟ್ರಿಮೋನಿನಲ್ಲಿ ಇನ್ನೊಂದು ಹುಡುಗಿ ಪ್ರೊಫೈಲ್ ಬಂದಿದೆ, ಅದನ್ನು ನೋಡ್ತೀರಾ ಅಂತ ಹೇಳಿದ್ದಕ್ಕೆ ಏನಮ್ಮ ಇದು ಮ್ಯಾಟ್ರಿಮೋನಿನಲ್ಲಿರೋ ಹುಡುಗಿರ್ನೆಲ್ಲ ನನಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ಯೋ ಹೇಗೆ? ನನಗೆ ರೇಣುಕಾ ಓಕೆ ಅಂತ ಹೇಳಿದ್ನಲ್ಲ, ರೇಣು ಅವರೂ ಫೋನ್ ಮಾಡಿದ್ರು, ಅವ್ರಿಗೆ ಓಕೆ ಆಗಿದೆ ಅಂತ ಅಂದಮೇಲೆ ನನಗೂ ಓಕೆ ಆಗಿದೆ, ನನ್ನ ಕಡೆಯಿಂದ ಓಕೆ ಅಂತ ಅಂದ್ಬಿಟ್ಟು ತಿಳಿಸ್ಬಿಡಿ ಅಂತ ಹೇಳಿದ ತಕ್ಷಣ ಮಹಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಅವಳು ನಮ್ಮ ಮನೆಗೆ ಬೇಡ ಅಣ್ಣ ಅಂತ ಅಂದ್ಬಿಡ್ತಾನೆ. ಅದಕ್ಕೆ ಯಾಕ್ರೋ ಏನಾಯ್ತಂದ್ರೋ, ಅವ್ರಿಗೂ ಓಕೆ ನಮಗೂ ಓಕೆ ಅಂದಮೇಲೆ ಮತ್ತಿನ್ನೇನಾಯಿತು ಅಂತ ಹೇಳಿದ್ದಕ್ಕೆ ಬೇಡ ಅಣ್ಣ ಅವರು ನಮ್ಮ ಮನೆಗೆ ನಾವೆಲ್ಲರೂ ಜೊತೆಗಿರ್ತೀವಿ ಅಂತ ಅಂದ ತಕ್ಷಣ ಅವ್ರ ಮುಖ ಹೇಗೆ ಸೀದೋಗಿರೋ ಥರ ಆಗಿತ್ತು ಗೊತ್ತಾ ಅಂತ ಕಂಟಿ ಹೇಳ್ತಾನೆ. ಅದಕ್ಕೆ ಅಲ್ಲ ಕಣ್ರೋ, ನೀವು ಯಾವಾಗಲೂ ಅವ್ರನ್ನ ಮೀಟ್ ಮಾಡಿದ್ರಿ, ನಾವು ಅಲ್ಲಿಂದ ಬಂದಮೇಲೆ ಮತ್ತೆ ಹುಡುಗಿ ಸಿಕ್ಕೇ ಇಲ್ವಲ್ಲ, ಹಾಗಾದ್ಮೇಲೆ ಅವ್ರ ಮುಖ ನೀವು ಯಾವಾಗ ನೋಡೋಕೆ ಹೋಗಿದ್ರಿ ಅಂತ ಹೇಳಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಾನೆ ಹರಿ ಇಲ್ಲ ಅಣ್ಣ ಅದು ಫೋನ್ನಲ್ಲೇ ಗೊತ್ತಾಗೋದಿಲ್ವಾ, ಫೋನ್ನಲ್ಲಿ ನಾವು ಯಾರೂ ಜೊತೆಗಿರೋದು ಅವ್ರಿಗೆ ಇಷ್ಟ ಇಲ್ವಂತೆ, ನಾವೆಲ್ಲರೂ ಸಪ್ರೇಟ್ ಆದ್ರೇ ಅವ್ರು ಈ ಮನೆಗೆ ಬರೋದಂತೆ ಅಂತ ಹೇಳಿದ್ದಕ್ಕೆ ಹೌದಾ ಹಾಗಂದ್ಲ ಅವಳು, ನಿಜವಾಗ್ಲೂ ಆಗಂದ್ಲ, ಅದು ಅವ್ರಿಗೆ ನಮ್ಮ ಮನೆ ಇಷ್ಟ ಇಲ್ವಂತೆ ಆ ಹುಡುಗಿಗೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನಿಜವಾಗ್ಲೂ ಅಥವಾ ನಮ್ಮನೆ ಇಷ್ಟ ಇಲ್ವಾ ಅಥವಾ ನಾನು ಇಷ್ಟ ಇಲ್ವಾ ಹುಡುಗಿಗೆ ಅಂತ ಹೇಳಿದ್ದಕ್ಕೆ ಅಯ್ಯೋ ನನ್ನ ಮಾತ್ಮೇಲೆ ಡೌಟ್ ಅಣ್ಣ ಏನ್ರೋ ಏನಂತೆ ಅಂತ ಹೇಳಿದ್ದಕ್ಕೆ ಹೌದಣ್ಣ ನಮ್ಮ ಮನೆ ಇಷ್ಟ ಇಲ್ವಂತೆ, ನಾವು ಎಲ್ಲರೂ ಸಪ್ರೇಟ್ ಆದರೆ ಮಾತ್ರ ಈ ಮನೆಗೆ ಬರೋದಂತೆ, ಹಾಗಾಗಿ ಆ ಹುಡುಗಿ ನಮ್ಮ ಮನೆಗೆ ಬೇಡ, ನಿನಗೆ ಓಕೆ ಅಂದರೆ ಬೇಕಾದರೆ ಓಕೆ ಅಂತ ಮಹಿನೂ ಹೇಳ್ತಾನೆ. ಅದಕ್ಕೆ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂದಮೇಲೆ ನನಗೂ ಬೇಡ ಬಿಟ್ರೋ ಅಂತ ಹೇಳಿಬಿಟ್ಟು ಮುತ್ತು ಅಲ್ಲಿಂದ ಹೊರಟೋಗ್ತಾರೆ. ಏನು ಮಾಡೋದು ಅಂತ ಇವರೆಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಹರಿ ಮಹಿ ಎಲ್ಲರೂ ಫೋನ್ನ ನೋಡ್ತಾ ಇರ್ತಾರೆ. ಚಂದನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬಂದು ಯಾಕ್ರೋ ಕೆಲ್ಸಕ್ಕೆ ಹೋಗಲ್ವ ಇವತ್ತು, ಎಲ್ಲರೂ ಹಾಗೆ ಕೂತಿದ್ದೀರಲ್ಲ ಅಂತ ಹೇಳಿದಾಗ ಹರಿ ಇಲ್ಲ ಅಣ್ಣ ನಾನು ಇವತ್ತು ರಜಾ ಹಾಕಿದ್ದೀನಿ ಅಂತ ಕೇಳಿದ್ದಕ್ಕೆ ಕಂಟಿ ಕೂಡ ಹೌದು ಅಣ್ಣ ನಾನು ರಜಾ ಹಾಕಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಏನರೋ ಇದು ಯಾಕ್ರೋ ಇವತ್ತು ರಜಾ ಹಾಕೊಂಡು ಕೂತಿದ್ದೀರಾ, ಸರಿ ಆಯಿತು ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೊರಡ್ತಾರೆ. ಚಂದನ ಅದೇ ಅಣ್ಣ ನಾನು ಒಂದು ಪ್ರೊಫೈಲ್ ಬಗ್ಗೆ ಹೇಳಿದ್ನಲ್ಲ, ಆ ಹುಡುಗಿಗೆ ಇವತ್ತು ಮೀಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಹೋಗಿ ನೋಡ್ಕೊಬರೋಣ ಅಂತ ಹೇಳಿದ್ದಕ್ಕೆ ಬೇಡಮ್ಮ ಇವತ್ತು ಎಲ್ರಿಗೂ ಕೆಲಸ ಇರುತ್ತಂತೆ, ಅದು ಬರೀ ಹುಡುಗಿಗೆ ಹೋಗೋದು ನೋಡೋದು ಬರೋದು ಬರೀ ಇದೇ ಆಯ್ತು, ಬೇಡಮ್ಮ ಯಾವ ಉತ್ತರನೂ ಸರಿಯಾಗಿ ಬರೋದಿಲ್ಲ, ನಾನು ಇಷ್ಟ ಇಲ್ಲ ಅಂತ ಬರುತ್ತೆ ಹೊರತು ಬೇರೆ ಇನ್ನೇನು ಬರಲ್ಲ ಅಲ್ವಾ ಅಮ್ಮ ಅಂತ ಹೇಳಿದ್ದಕ್ಕೆ ಯಾರಣ್ಣ ಹೇಳಿದ್ದು, ನೀವು ಇಷ್ಟ ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ ಅಂತ ಹೇಳಿದ್ದಕ್ಕೆ ಮುದ್ದು ನನಗೆ ಗೊತ್ತಾಗಲ್ವೇಂದ್ರೋ, ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ದೀನಿ ನಿಮ್ಮನ್ನು, ಎದೆ ಮೇಲೆ ಇಟ್ಕೊಂಡು ಬೆಳೆಸಿರೋರು ನಿಮ್ಮನ್ನು ನಿಮ್ಮ ಎದೆನಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗೋದಿಲ್ವಾ, ನಾನು ಇಷ್ಟ ಆಗಂಗಿಲ್ಲ ಅಂತ ತಾನೇ ಎಲ್ಲರೂ ಹೇಳೋದು ಅಂತ ಹೇಳಿದ್ದಕ್ಕೆ ಯಾರಣ್ಣ ಹೇಳಿದ್ದು ನೀನು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆದರೆ ಮುತ್ತು ಮಾತ್ರ ಅದನ್ನು ಕೇಳೋದಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೊರಡ್ತಾ ಇರ್ತಾರೆ. ಅದಕ್ಕೆ ಅಣ್ಣ ಒಂದೇ ಒಂದ್ಸಲ ಹೋಗಿ ಮೀಟ್ ಮಾಡೋಣ ಅಣ್ಣ, ಈ ಹುಡುಗಿ ತುಂಬ ಒಳ್ಳೆಯವಳು ಅಂತ ಅನಿಸುತ್ತೆ, ನೀನು ಫೋಟೋ ನೋಡಿ ತುಂಬ ಚೆನ್ನಾಗಿದ್ದಾಳೆ ಅಣ್ಣ, ಹೊಂದಿಕೆ ಆಗ್ತಾಳೆ ಅನಿಸುತ್ತೆ, ಈ ಸಲ ಗ್ಯಾರಂಟಿ ಮದುವೆ ಆಗುತ್ತೆ ಅಣ್ಣ, ಈ ಮನೆಗೆ ಮಹಾಲಕ್ಷ್ಮಿ ಬರೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಕ್ಕೆ ಹೋದ ಸಲನೂ ಇದೇ ಹೇಳಿದ್ದೆ ಅಲ್ವಮ್ಮ ನೀನು ಅಂತ ಮುತ್ತು ಹೇಳ್ತಾರೆ. ಇಲ್ಲ ಅಣ್ಣ ಈ ಸಲ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಇಲ್ಲಮ್ಮ ಒಬ್ಬರು ಜೊತೆ ಮಾತಾಡ್ದಾಗ್ಲೇ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದು ಅಂತ ಹೇಳಿದ್ದಕ್ಕೆ ಹೇಳಿ ಅಣ್ಣ ಪ್ಲೀಸ್ ಅಂತ ಹೇಳಿದಾಗ ಸರಿನಮ್ಮ ಆಯಿತು ಮಧ್ಯಾಹ್ನ ನಾನು ಕೆಲಸದಿಂದ ಬೇಗ ಬರ್ತೀನಿ ಆವಾಗ ಕೂತು ಮಾತಾಡೋಣ ಅಂತ ಅವರು ಕೆಲಸಕ್ಕೆ ಹೊರಡ್ತಾರೆ. ಅಲ್ಲಿಂದ ಹೋದ್ಮೇಲೆ ಮಹಿ ಅಣ್ಣ ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇರೋ ಥರ ಕಾಣಿಸ್ತಾ ಇಲ್ಲ, ಅದಕ್ಕೆ ಏನು ಮಾಡೋದು ಅಂತ ಹೇಳಿದಾಗ ಹಾಗಂತ ನಾವು ಸುಮ್ಮನೆ ಬಿಟ್ಬಿಡೋಕ್ಕಾಗಲ್ಲ, ಏನೇ ಆದರೂ ಸರಿ ನಾವು ಭಾರತಿ ಮದುವೆ ಆಗೋದ್ರೊಳಗಡೆ ಅಣ್ಣನ ಮದುವೆ ಮಾಡಲೇಬೇಕು ಅಂತ ಕಂಟಿ ಹೇಳ್ತಾನೆ. ಅದಕ್ಕೆ ಇದನ್ನೇ ಬಿಟ್ಟು ಬೇರೆ ಇನ್ನೇನಾದರೂ ಡೈಲಾಗ್ ಹೊಡಿತೀಯೇನೋ ಕಂಟಿ ನೀನು ಅಂತ ಹರಿ ಹೇಳ್ತಾನೆ. ಅದಕ್ಕೆ ಹೌದು ಅದಕ್ಕೆ ಅಣ್ಣ ಹೇಳ್ತಾ ಇರೋದ್ರಲ್ಲಿ ನಿಜಾಂಶ ಇದೆ, ಏನಾದರೂ ಮಾಡಿ ಭಾರತಿ ಮದುವೆ ಆಗೋದ್ರೊಳಗಡೆ ಅಣ್ಣನ ಪಕ್ಕದಲ್ಲಿ ಒಂದು ಹುಡುಗಿ ಇರಲೇಬೇಕು, ಏನಾದರೂ ಮಾಡಲೇಬೇಕು ಅಂತ ಹೇಳಿದಾಗ ಮತ್ತೇನು ಮಾಡೋದು, ಹಾಗಾದರೆ ಹುಡುಗಿ ಫೋನ್ ಮಾಡೋಣ, ಯಾವತ್ತು ಮೀಟ್ ಮಾಡೋದು ಅಂತ ಕೇಳೋಣ ಅಂತ ಚಂದನ ಹೇಳಿದ್ದಕ್ಕೆ ಹಾಂ ಮಾಡಿ ಫೋನ್ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ನಾನೊಂದ್ಸಲ ಫೋನ್ ಮಾಡಿ ಮಾತಾಡಿ ನೋಡ್ಲಾ ಅಂತ ಕಂಟಿ ಹೇಳಿದಾಗ ಅದಕ್ಕೆ ಹಾಗಾದರೆ ಇನ್ನೊಂದು ಪ್ರೊಫೈಲ್ ನೋಡೋದಕ್ಕೆ ರೆಡಿಯಾಗಿರಿ ನೀವು ಅಂತ ಹೇಳ್ದಾಗ ಯಾಕಂಕ್ರೋ ನನ್ನ ಮೇಲೆ ಈ ಥರ ಅನುಮಾನ ಪಡ್ತೀರಾ ಅಂತ ಹೇಳಿದ್ದಕ್ಕೆ ಯಾಕೆ ಒಂದಕ್ಕೊಂದಕ್ಕೆ ಸುಳ್ಳು ಹೇಳಕ್ಕ ಅಂತ ಹೇಳ್ದಾಗ ಅಯ್ಯೋ ನಾನೇನು ಸುಳ್ಳು ಹೇಳಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯ್ತು ಇವಾಗ ಫೋನ್ ಕೊಡಿ, ನಾನು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ನೋಡಿಲ್ಲ, ಹುಡುಗಿ ಫೋನ್ ಮಾಡಿ ಮಾತಾಡ್ತೀನಿ ಯಾವಾಗ ಮೀಟ್ ಮಾಡೋದು ಅಂತ ಹೇಳಿಬಿಟ್ಟು ಚಂದನ ಫೋನ್ನ ಇಸ್ಕೊಂಡು ಫೋನ್ನ ಮಾಡ್ತಾಳೆ ಹುಡುಗಿಗೆ. ಮಾತಾಡಿ ಮುಗಿಸಿ ಚಂದನ ದೇವಸ್ಥಾನಕ್ಕೆ ಬಂದಿರ್ತಾಳೆ, ಹಾಗೆ ಭಾರತಿನೂ ದೇವಸ್ಥಾನಕ್ಕೆ ಬಂದಿರ್ತಾಳೆ, ಇಬ್ರು ದರ್ಶನ ಮುಗಿಸ್ತಾ ಇರ್ತಾರೆ. ಆಗ ಭಾರತಿ ಚಂದನ
ಚಂದನ ನೋಡಿ ಸ್ಮೈಲ್ ಮಾಡ್ತಾಳೆ. ಆದರೆ ಚಂದನ ಕೋಪ ಮಾಡ್ಕೊಂಡು ಈ ಕಡೆ ಮಹಾಮಂಗಳಾರತಿನ ತಗೊಂಡು ಹೊರಗಡೆ ಬಂದು ಕೂತಿರ್ತಾಳೆ. ಅಲ್ಲಿಗೆ ಭಾರತಿನೂ ಬಂದು ಕೂತ್ಕೊತಾಳೆ. ಚಂದನ ನಮ್ಮ ಮೇಲೆ ಕೋಪನ ಅಂತ ಹೇಳಿದಕ್ಕೆ ಸುಮ್ಮನೆ ಆಗ್ತಾಳೆ. ಅದಕ್ಕೆ ನಿಮಗೆ ನಮ್ಮನೆಯವ್ರ ಕಡೆಯಿಂದ ತುಂಬ ಅವಮಾನ ಆಗಿದೆ ಅಂತ ನನಗೆ ಗೊತ್ತು ಚಂದನ, ಆದರೆ ನಮ್ಮ ಕಣ್ಣೀರಿಗೆ ನಮ್ಮ ಮನೆಯಲ್ಲಿ ಬೆಲೆ ಇಲ್ಲ ಅಂತ ನಿನಗೂ ಗೊತ್ತಲ್ವಾ, ನಾನು ಏನು ಮಾಡಲಿ ಅಂತ ಹೇಳ್ದಾಗ ಚಂದನ ಮುಗ್ದೋಗಿರೋ ಅಧ್ಯಾಯನ ಮತ್ತೆ ಕೆಣಕ್ ಬಿಟ್ಟು ಅಂತ ಹೇಳ್ತಾರೆ. ಅದು ಆಗಲ್ಲ ಚಂದನ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಅವರಮ್ಮನ ನೋಡಿ ಅಲ್ಲಿ ಅದು ಚಂದನ ನಾನು ಹೊರಡ್ತೀನಿ ಅಂತ ಹೇಳಿದ್ದಕ್ಕೆ ಹೋಗ್ತೀನಿ ಅಂತ ಹೋಗೋಳು ಹೋಗಬೇಕಿತ್ತು, ಯಾಕೆ ನನ್ನನ್ನು ಮಾತಾಡ್ಸೋಕೆ ಬಂದೆ ಅಂತ ಹೇಳಿದಾಗ, ನೋಡು ಚಂದನ ನಿನ್ನ ಜೊತೆ ನಾನು ತುಂಬ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದೀನಿ, ಅಂದರೆ ಏನು ಮಾಡಲಿ ನಾನು, ಅದು ಆಗ್ತಾ ಇಲ್ಲ. ಈಗಲೂ ನೋಡು ಅಲ್ಲಿ ನಮ್ಮಮ್ಮ ಇದ್ದಾಳೆ, ನಮ್ಮಮ್ಮ ನನ್ನ ಜೊತೆಗೇನೆ ಬಂದಿದ್ದಾರೆ. ಈಗೇನಾದರೂ ನಮ್ಮಮ್ಮ ನನ್ನನ್ನು ನಿನ್ನ ಜೊತೆಗೆ ನೋಡಿದ್ರೆ ದೊಡ್ಡ ಗಲಾಟಿನೇ ದೊಡ್ಡ ರಾಧ ಅಂತಲೇ ಮಾಡಿಬಿಟ್ಟು ನಿಂತಾರೆ. ಅದಕ್ಕೋಸ್ಕರ ನಾನು ಹೋಗಲೇಬೇಕು, ಎಲ್ಲರಿಗೂ ಕಣ್ತಪ್ಪಿಸಿ ಓಡಾಡಬೇಕು ನಾನು ಅಂತ ಹೇಳಿದಾಗ, ಯಾವಾಗಲೂ ನೀನು ಬೇರೆಯವ್ರಿಗೆ ಕಣ್ತಪ್ಪಿಸಿನೇ ಓಡಾಡು, ನಿನಗೋಸ್ಕರ ನೀನು ಬದುಕಲೇಬೇಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಕಾತ್ಯಾಯಣಿ ಬಂದುಬಿಡ್ತಾರೆ. ಅಲ್ಲ ಕಣೆ, ಮನೆಯಲ್ಲಿ ನೀನು ಬೇಳೆ ಬೇಯ್ನಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಮಗಳು ತಲೆನ ಕೆಡಿಸಿ ಹಾಳು ಮಾಡಬೇಕು ಅಂತ ಅಂದ್ಕೊಂಡು ಬಂದಿದೀಯಾ ಅಂತ ಚಂದನಾಗೆ ತುಂಬಾ ಬೈಯೋಕ್ಕೆ ಶುರು ಮಾಡ್ತಾರೆ. ಆನ್ಗೆಟ್ಟವಳೆ, ನನ್ನ ಮಗಳು ತಲೆನ ಯಾಕೆ ಹಾಳು ಮಾಡ್ತಾ ಇದೀಯಾ ನೀನು ಅಂತ ಹೇಳಿದಕ್ಕೆ, ನಾನೇನು ನಿನ್ನ ಮಗಳು ತಲೆನ ಹಾಳು ಮಾಡ್ತಾ ಇಲ್ಲ, ಅವಳೇನೆ ನನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದು. ಮುಗ್ದೋಗಿರೋ ಅಧ್ಯಾಯನ ಮತ್ತೆ ಕೆಣ್ಕೋ ಅಭ್ಯಾಸ ನಮಗಿಲ್ಲ. ಇವಾಗ ನೀವು ಹೆಣ್ಣು ಕೊಡಲ್ಲ ಅಂತ ಹೇಳಿದ್ದಾಯ್ತು ತಾನೇ, ಮತ್ತೆ ಯಾಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೀರಾ ನೀವು ಅಂತ ಹೇಳಿದ್ದಕ್ಕೆ, ಹೌದಮ್ಮ ನಿನ್ನ ಜೊತೆ ಜಗಳ ಮಾಡೋದೇ ನನ್ನ ಕೆಲಸ, ನೋಡು ಮಾನ್ಗೆಟ್ಟವಳು ನೀನು ಅಂತ ಹೇಳಿದ್ದಕ್ಕೆ, ನೋಡಿ ಇದು ದೇವಸ್ಥಾನದಲ್ಲಿ ಬರೋದು ಪುಣ್ಯ ಕಟ್ಕೊಳ್ಳೋದಕ್ಕೆ ಹೊರತು ಈ ಥರ ಮಾತಾಡೋದಕ್ಕಲ್ಲ, ಈ ಥರ ಎಲ್ಲ ಮಾತಾಡಬೇಡಿ ನೀವು ದೇವಸ್ಥಾನದಲ್ಲಿ ಅಂತ ಹೇಳಿದಾಗ, ನಿನ್ನ ಹತ್ರ ಏನೇ ನನಗೆ ಒಳ್ಳೆ ಮಾತಂತು, ನನ್ನ ಮನೇನ ಹಾಳು ಮಾಡೋದಕ್ಕೆ ಬಂದಿರೋಳು, ನನ್ನ ಮಗಳು ಕಿವಿಗೆ ತುಂಬಿ ಅವಳನ್ನ ಹಾಳು ಮಾಡೋದಕ್ಕೆ ಬಂದಿರೋಳು ನೀನು, ನನಗೇನೆ ನಿನ್ನ ಜೊತೆ ಒಳ್ಳೆ ಮಾತಂತು ಅಂತ ಹೇಳಿದಾಗ, ನೋಡಿ ನಿಮ್ಮ ಜೊತೆ ಮಾತಾಡೋ ಅಂಥ ಉದ್ದೇಶ ನನಗೇನೂ ಇಲ್ಲ, ಸುಮ್ಮನೆ ಇದ್ಬಿಡಿ ನೀವು ಅಂತ ಹೇಳಿದ್ದಕ್ಕೆ, ಅಲ್ಲ ಕಡೆ ಅಪ್ಪ ಬೆಡ್ ಮೇಲೆ ಸಾಯ್ತಾ ಬಿದ್ದಿದ್ರು ಓಡ್ ಬಂದವಳು ನೀನು, ನಿನ್ನ ಮಾತನ್ನ ನಾವೆಲ್ಲರೂ ಕೇಳಬೇಕು ಅಂಕ, ನಿನ್ನನ್ನು ಒಂದು ಕೈ ನೋಡ್ಕೊತೀನಿ ಕಡೆ, ನೀನೇನೆ ಇವಳ ಜೊತೆ ಮಾತಾಡ್ತಾ ನಿಂತಿದ್ಯಾ ಬಾರೆ ಅಂತ ಅಂದ್ಬಿಟ್ಟು ಭಾರತಿನ ಹೇಳ್ಕೊಂಡು ಅವರಮ್ಮ ಅಲ್ಲಿಂದ ಹೊರಟೋಗ್ತಾರೆ. ಚಂದನಾಗೆ ತುಂಬಾ ಬೇಸರ ಆಗುತ್ತೆ. ಅಲ್ಲಿ ಎಲ್ಲರೂ ಫೋನ್ನ ನೋಡ್ತಾ ಕೂತಿರ್ತಾರೆ. ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬರ್ತಾರೆ. ಏನರು ಮಾಡ್ತಾ ಇದ್ದೀರಾ ಎಲ್ರೂ ಅಂತ ಹೇಳ್ದಾಗ, ಅಣ್ಣ ಬಂದ ಅಂತ ಹೇಳ್ದಾಗ, ಹ್ಞೂ ಬಂದೆ ಕಣೋ, ಚಂದನ ಎಲ್ಲರು ಅಂತ ಹೇಳಿದ್ದಕ್ಕೆ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ಮಹಿ ನೀನೇನೋ ಮಾಡ್ತಾ ಇದೆಯಾ, ಒಬ್ರನ್ನೇ ಯಾಕೋ ಕಳಿಸ್ದೆ ಅಂತ ಗಾಬರಿ ಆಗ್ತಾನೆ ಮುತ್ತು. ಅದಕ್ಕೆ ಅಣ್ಣ ಅವ್ರೇನು ದುಬೈಗೆ ಹೋಗಂಗಿಲ್ಲ, ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿರೋದು, ನೀವ್ಯಾಕೆ ಗಾಬರಿ ಆಗ್ತೀರಾ ಸುಮ್ಮನಿರಿ ಅಂತ ಹರಿ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ಮುತ್ತು ಒಳಗಡೆ ಹೋಗ್ತಾರೆ. ಈಗ ಅಣ್ಣ ಅಂತೂ ಮನೆಗೆ ಬಂದಿದ್ದಾಯ್ತು, ಇವಾಗ ಅದಕ್ಕೆ ಇಲ್ವಲ್ಲ, ಯಾರ ವಿಷಯ ತಿಳಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಂಗ ಹರಿ ಇನ್ಯಾರು ಕಂಟಿನೇ ತಿಳಿಸ್ಬೇಕು ಅಂತ ಹರಿ ಹೇಳ್ತಾನೆ. ಅದಕ್ಕೆ ನಾನು ಯಾಕೆ ತಿಳಿಸ್ಲಿ, ಈಗ ಅದಕ್ಕೆ ಮನೆಯಲ್ಲಿಲ್ಲ, ಜವಾಬ್ದಾರಿ ತಗೋಬೇಕಾಗಿರೋದು ನೀನೇ ಹೇಳಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ. ಅದಕ್ಕೆ ನೀವು ಒಳ್ಳೆ ಟೈಮಿಗೆ ಬಂದ್ರಿ ಅಂತ ಹೇಳಿದಾಗ, ಮುತ್ತು ಅಣ್ಣ ಮನೆಗೆ ಬಂದಿದ್ದಾಯಿತು ಮಾತಾಡಿ ಅದಕ್ಕೆ ಅಂತ ಹೇಳುವಾಗ್ಲೇ ಮುತ್ತು ಅಲ್ಲಿಗೆ ಬರ್ತಾರೆ. ಅಣ್ಣ ಪ್ರಸಾದ ತಗೊಳ್ಳಿ ಅಣ್ಣ, ನಿಮ್ಮ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ದು ಅಂತ ಹೇಳ್ತಾರೆ. ಆಗ ಮುತ್ತು ಕುಂಕುಮದ ತೊಗೊತಾರೆ. ಹರಿ ಮನಸ್ಸಲ್ಲೇ ಮನೇಲಿರೋರು ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ತಾರೆ, ಆದರೆ ನನ್ನ ಹೆಸರನ್ನ ಬಿಟ್ಟು ಕರ್ಕೊಂಡು ಬಂದವ್ರನ್ನ ಬಿಟ್ರು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಮಹಿ ಅದಕ್ಕೆ ಹೇಳಿ ಅದಕ್ಕೆ ಅಂತ ಸನ್ನೆ ಮಾಡ್ತಾ ಇರ್ತಾರೆ. ಅದನ್ನ ಮಾಡ್ತಾ ಇರಬೇಕಾದ್ರೆ ಚಂದನ ವೆಯ್ಟ್ ಮಾಡು ಅಂತ ಹೇಳಿದಾಗ ಮುತ್ತಂತು, ಏನಮ್ಮ ಅವ್ನು ಹೇಳ್ತಾ ಇರೋದು ಅಂತ ಹೇಳಿದ್ದಕ್ಕೆ, ಅದೇ ಅಣ್ಣ ಬೆಳಗ್ಗೆ ಹೇಳಿದ್ವಲ್ಲ ಆ ವಿಷಯ ಅಂತ ಹೇಳಿದ್ದಕ್ಕೆ, ಅದು ಬೇಡ ಅಂತ ಆಗಲೇ ಹೇಳಿದ್ನಲ್ಲಮ್ಮ ಅಂತ ಹೇಳಿದಾಗ, ಅಣ್ಣ ಪ್ಲೀಸ್ ಅಣ್ಣ ಒಪ್ಕೊಳ್ಳಿ ಅಣ್ಣ ಹೇಳಿದ್ದಕ್ಕೆ ಮುತ್ತು, ಅಲ್ಲಮ್ಮ ಒಂದು ಹುಡುಗಿ ಬೇಡ ಅಂದ ತಕ್ಷಣ ಇನ್ನೊಂದು ಹುಡುಗಿ ನೋಡಲೇಬೇಕಂಕ, ನೋಡಬಾರ್ದಲ್ವಾ ಅಂತ ಹೇಳಿದ್ದಕ್ಕೆ, ಅಣ್ಣ ಟೈಮು ಓಡ್ತಾನೆ ಇರುತ್ತೆ, ಟೈಮ್ ವೇಸ್ಟ್ ಆಗಬಾರ್ದಲ್ವಾ ಅಂತ ಹರಿ ಹೇಳ್ತಾನೆ. ಅದು ಆಗಲ್ಲ ಕಣ್ರು ಅಂತ ಹೇಳಿದ್ದಕ್ಕೆ, ಅಣ್ಣ ಪ್ಲೀಸ್ ಅಣ್ಣ ಒಪ್ಕೊಳ್ಳಿ ಅಣ್ಣ, ನಾವು ಇವಾಗ ಹೋಗ್ತಾ ಇರೋದು ಮನೆಗಲ್ಲ ಕಾಫಿ ಶಾಪ್ಗೆ ಅಂತ ಹೇಳಿದ್ದಕ್ಕೆ, ಕಾಫಿ ಶಾಪ್ಗ ಅದು ಶ್ರೀಮಂತರೆಲ್ಲ ಬರ್ತಾರಲ್ಲ ಆ ಜಾಗಕ್ಕ ಅಂತ ಹೇಳಿದ್ದಕ್ಕೆ, ಅಣ್ಣ ಅವಾಗ ಶ್ರೀಮಂತರು ಬಂದರೆ ಏನಾಯಿತು, ನಾವೇನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಪ್ರೈವೇಸಿ ಇರುತ್ತೆ, ನೀನು ಅವರು ಚೆನ್ನಾಗಿ ಮಾತಾಡ್ಬೋದು ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅದು ಆಗಲ್ಲ ಕಣ್ರು, ಕಾಫಿ ಶಾಪಲ್ಲಿ 106 ರೂಪಾಯಿ ಇರುತ್ತಂತೆ ಒಂದು ಕಾಫಿ ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ ಕಂಟಿಗೆ ಕೋಪ ಬಂದು, ಅಲ್ಲ
ಅಣ್ಣ ನೀನೇನು ಅಲ್ಲಿ ಕಾಫಿ ಕುಡಿಯೋಕೆ ಹೋಗ್ತಾ ಇದೆಯಾ, ಹುಡುಗಿ ಜೊತೆ ಮಾತಾಡೋದಕ್ಕೆ ಹೋಗ್ತಾ ಇದೆಯಾ, ರೇಟ್ ಎಷ್ಟಿದ್ರೆ ನಿನ್ಗೇನಣ್ಣ ಅಂತ ಕಂಟಿ ಹೇಳ್ತಾನೆ. ಅದಕ್ಕೆ ಅದು ಆಗಲ್ಲ ಕಣ್ರು ಅಂತ ಹೇಳ್ಬೇಕಾರೆ ಅಣ್ಣ ಪ್ಲೀಸ್ ಅಣ್ಣ ಅಂತ ಚಂದನ ಹೇಳ್ತಾಳೆ. ಅಂದರೆ ಮುತ್ತು ಒಪ್ಕೊತಾ ಇರಲ್ಲ. ಆಗ ಮಹಿ ಅಣ್ಣಂಗೆ ಇಷ್ಟ ಇಲ್ಲ ಅಂದರೆ ಬಿಡಿ ಅದಕ್ಕೆ ಬೇಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಚಂದನ ಆ ಕಡೆ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ ಇರಮ್ಮ ಅಂತ ಅಂದ್ಬಿಟ್ಟು ಮುತ್ತು ಹೇಳ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.